ನಮಸ್ಕಾರ ಎಲ್ರಿಗೂ. ಇದು ಬಂದು ಸ್ಯಾಟರ್ಡೇಯಿಂದ ವ್ಲಾಗು, ಅಂದರೆ ಶ್ರೀರಾಮನವಮಿ ಆಗಿದ್ದು ನೆಕ್ಸ್ಟ್ ಡೇಯಿಂದ ಅರ್ಲಿ ಮಾರ್ನಿಂಗ್ 8:30ಗೆ ಹೊರಟಿದ್ದೀವಿ ನಾವು ಪೂಜೆಗೆ. ದೊಡ್ಡಬಳ್ಳಾಪುರದಲ್ಲಿ ನೆಲದಾಂಜನೇಯ ಸ್ವಾಮಿ ಟೆಂಪಲ್ ಇದೆ ಬಸ್ ಸ್ಟ್ಯಾಂಡ್ ಹತ್ರ, ಅಲ್ಲಿಗೆ ಒಂದು ಹರಕೆ ಇತ್ತು. ಅದರಿಂದ ನೋಡಿ ಮೊಸರನ್ನ ಮಾಡ್ಕೊಂಡಿದ್ದೀವಿ. ಇದು 2 kg ಆಗೋಷ್ಟು ರೈಸಿಗೆ ಮಾಡ್ಕೊಂಡಿದ್ವಿ. ಆಮೇಲೆ ಅದ್ರ ಜೊತೆಗೆ ಪುಳಿಯೋಗರೆ, ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಚೆನ್ನಾಗಿ ಬಂದಿತ್ತು. ಟೇಸ್ಟ್ ಎಲ್ಲ ಚೆನ್ನಾಗಿತ್ತು. ಟೇಸ್ಟ್ ಮಾಡಿಲ್ಲ ನಾವು, ಅಲ್ಲಿ ಪ್ರಸಾದ ಕೊಡೋವಾಗ ತಿಂದಿದ್ದು. ಟೇಸ್ಟ್ ಮಾಡಬಾರ್ದಲ್ವ ಪೂಜೆಗೆ ಹೋಗೋದು, ಅದರಿಂದ 8:30ಗೆ ಬರೋಕ್ಕೆ ಹೇಳಿದರು. ನೋಡಿ ಮನೆಯಲ್ಲೆಲ್ಲ ಪೂಜೆ ಮಾಡಿ ಬೇಗ ಎದ್ದು ಇದು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದರೆ ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು. ಸರಿ ಮಾಡ್ಕೊಂಡು ಹೊರಡೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿ ಹೊರಟ್ವಿ. ನನ್ನ ಹಸ್ಬೆಂಡ್ ಇಲ್ಲ, ಬಾಬು ಕೆಲಸ ಇತ್ತು, ಐಟಮ್ ಎಲ್ಲ ಜಾಸ್ತಿ ಹಾಕಿದರು. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಏನು ಕೆಲಸ ಮಾಡ್ತಾರೆ ಅಂತ ಹೇಳಿಲ್ವಲ್ಲ, ಅವರು ಮಾರ್ಕೆಟಲ್ಲಿ ಫಸ್ಟ್ ಕಂಪನಿಗೆ ಹೋಗ್ತಿದ್ರು, ಬಿಟ್ಬಿಟ್ಟು ಇವಾಗ ಮಾರ್ಕೆಟಲ್ಲಿ ಟೊಮೆಟೊ ಮತ್ತು ನಿಂಬೆಹಣ್ಣು ಹೋಲ್ಸೇಲ್ ಹಾಕ್ತಾರೆ. ಆ್ಯಕ್ಚುಲಿ ಆ ವರ್ಕ್ ನನ್ನ ಅಣ್ಣ ಮಾಡ್ತಿದ್ರು, ಅವ್ರು ಹೋದ್ಮೇಲೆ ಇವ್ರು ಮಾಡ್ತಾಯಿದ್ದಾರೆ. ನೋಡಿ ಇದೇ ನೆಲದಾಂಜನೇಯ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನದ ಒಂದು ಸ್ಪೆಷಾಲಿಟಿ ಏನು ಅಂದರೆ, ಇಲ್ಲಿ ಮುಸ್ಲಿಮ್ಸ್ ಅವ್ರದ್ದು ದರ್ಗಾ ಇದೆ. ಅಲ್ಲಿ ಗೋರಿ ಪಕ್ಕದಲ್ಲೇ ಗ್ರೀನ್ ಕಲರ್ ಒಂದು ಕಾಣ್ತಲ್ಲ, ಅಲ್ಲಿ ಗೋರಿ ಇದೆ. ಇಲ್ಲಿ ಆಂಜನೇಯ ಸ್ವಾಮಿ ವಿಗ್ರಹ ಇದೆ. ತುಂಬ ಚೆನ್ನಾಗಿದೆ ಈ ಟೆಂಪಲ್ಲು. ನಾವಲ್ಲಿಗೆ ಹೋಗೋಷ್ಟರಲ್ಲಿ 8:40 ಆಗಿತ್ತು. ಸ್ಟಿಲ್ ಅವ್ರು ಅರ್ಚಕರು ಬಂದಿರಲಿಲ್ಲ. ಅವ್ರು ಬಂದಮೇಲೆ ಫಸ್ಟು ಅರ್ಚನೆ ಮಾಡಿಸ್ಕೊಂಡ್ರು, ಯಾರ್ಯಾರು ಅಭಿಷೇಕಕ್ಕೆ ಹೇಳಿದ್ರು ಅವ್ರ ಹತ್ರ ಎಲ್ಲ. ಆಮೇಲೆ ಅಭಿಷೇಕ ಸ್ಟಾರ್ಟ್ ಮಾಡಿದ್ದು. ಅದಾದಮೇಲೆ ಅಲಂಕಾರ ಎಲ್ಲ ಮಾಡಿ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಮೇ ಬಿ ಒಂದು 10 o'clock ಅಷ್ಟರಲ್ಲಿ ಪೂಜೆ ಎಲ್ಲ ಮುಗೀತು. ಯಾಕೆ ಈ ಪೂಜೆ ಅಂತ ಅಂದರೆ, ನನ್ನ ಚಿಕ್ಕ ಮಗನಿಗೆ ಹುಟ್ಟಿದಾಗಿಂದ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗ್ತಾಯಿದೆ. ಅದರಿಂದ ನಾವು ಅಂದ್ಕೊಂಡಿದ್ವಿ ಸ್ವಲ್ಪ ಹೆಲ್ತ್ ನಾರ್ಮಲ್ ಆದರೆ ಈ ಥರ ಪೂಜೆ ಮಾಡಿಸ್ತೀವಿ ಅಂತ. ಅದರಿಂದ ಈ ಪೂಜೆ ತುಂಬ ಚೆನ್ನಾಗಾಯಿತು. ಬಾಬು ಮಿಸ್ಸಿಂಗು, ನನ್ನ ಹಸ್ಬೆಂಡ್ ಇಲ್ಲ, ಅವರೊಬ್ಬರದ್ದೇ ಮಿಸ್ಸಿಂಗು. ಇಲ್ಲಾಂದರೆ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ನೋಡಿ ಈಚೆ ಈ ಥರ ವಿಗ್ರಹ ಇದೆ, ಇದು ಎಂಟ್ರೆನ್ಸಲ್ಲೇ, ಈ ಕಡೆಯಿಂದನೇ ಬಸ್ಸಸ್ ಎಲ್ಲ ಹೋಗೋದು. ಎಂಟ್ರೆನ್ಸಲ್ಲಿ ಈ ಥರ ಶ್ರೀರಾಮ ಮತ್ತು ಆಂಜನೇಯದು. ಮತ್ತು ಇಲ್ಲೊಂದು ಸ್ಕೂಲ್ ಕೂಡ ಇದೆ ರೈಟ್ ಸೈಡಲ್ಲಿ. ನನ್ನ ಅಮ್ಮ, ನನ್ನ ದೊಡ್ಡಮ್ಮ ಅವರೆಲ್ಲ ಪ್ರೈಮರಿ ಸ್ಕೂಲ್ ಓದಿದ್ದು ಇದೇ ಗೌರ್ಮೆಂಟ್ ಸ್ಕೂಲಲ್ಲೇ. ಅದನ್ನು ನನ್ನಮ್ಮ ಹೇಳ್ತಾಯಿದ್ರು, ಇಲ್ಲೇ ಓದಿದ್ದು ನಾನು ಅಂತ. ಅದಕ್ಕೆ ನನ್ನ ಮಗ, ನಾನು ಸ್ವಾಮಿ ವಿವೇಕಾನಂದಲ್ಲಿ ಓದ್ತಾ ಇರೋದು ಅಂತ ಅಲ್ಲಿ ಅವ್ರದ್ದು ಪೋರ್ಟ್ರೇಟ್ ಇದ್ದರೆ ಅದನ್ನು ತೋರಿಸಿ ಹೇಳ್ತಾ ಇದ್ದ. ಅದೇ ದಿನದ್ದು ಈವ್ನಿಂಗ್ ವ್ಲಾಗು, ಈವ್ನಿಂಗಿಂದ ವಿಡಿಯೋ ಮಾಡ್ಕೊಂಡಿರೋದು ಇದನ್ನು ನಾನು. ಆಫ್ಟರ್ನೂನೇ ಬಂದೆ, ಸ್ವಲ್ಪ ದೇವಸ್ಥಾನದಿಂದ ಬಂದಮೇಲೆ ರೆಸ್ಟ್ ತೊಗೊಂಡು ಅಂಗಡಿ ಓಪನ್ ಮಾಡ್ಕೊಂಡ್ವಿ. ಯಾಕಂದರೆ ತುಂಬ ದಿವಸದಿಂದ ರಜೆ ಜಾಸ್ತಿ ಆಗ್ತಾಯಿದೆ. ಅದರಿಂದ ಬಂದಿದ್ದ ತಕ್ಷಣ ಇವರು ಬಂದರು. ಇವರು ಒಂದು 5:30 ಹಂಗೆ ಬಂದರು ಅಂಗಡಿ ಹತ್ರ. ನೀವು ನೋಡಿರಿ ಎಷ್ಟು ಎಕ್ಸೈಟೆಡ್ ಆಗಿದ್ದಾನೆ. ಆ್ಯಕ್ಚುಲಿ ಅಲ್ಲಿ ಈಚೆ ಅಂಗಡಿ ಮುಂದೆ ಸ್ವಲ್ಪ ಕಟ್ಟೆ ಥರ ಇದೆ, ಅಲ್ಲಿ ಕೂತ್ಕೊಬಿಟ್ರೆ ಅವನು ಗಾಡಿಗಳು ನೋಡಿಕೊಂಡು ತುಂಬ ಎಂಜಾಯ್ ಮಾಡ್ತಾನೆ, ಸೀನರಿನೆಲ್ಲ, ಬಸ್ಸಸ್ ಹೋಗೋದನ್ನು, ಅದ್ರ ಸೌಂಡ್ ಎಲ್ಲನೂ. ಇಲ್ಲಿ ಮೇಯ್ನ್ ರೋಡಿಂದ ಅಂಗಡಿ ಒಂದು 3 meters ಅಷ್ಟು ದೂರ, ಅಷ್ಟು ಡಿಸ್ಟೆನ್ಸ್ ಇದೆ ಅಷ್ಟೇ. ಇದು ನೋಡಿರಿ ನಮ್ಮ ಪುಟ್ಟ ಅಂಗಡಿ, ಅಷ್ಟು ದೊಡ್ಡದಲ್ಲ, ತುಂಬ ಚಿಕ್ಕದು. ಬಟ್ ಇದಕ್ಕೆ ಆಲ್ರೆಡಿ 7 years ಆಫ್ ಏಜ್ ಆಗಿದೆ. ತುಂಬ ಚಿಕ್ಕದಿಂದ ಬೆಳೆದು ಬಂದಿರೋಂಥ ಅಂಗಡಿ. ತುಂಬ ಸ್ಟ್ರಗಲ್ ಆಗಿದೆ ಇದ್ರ ಮೇಲೆ. ಬಟ್ ದೇವ್ರ ದಯೆ ಇವಾಗ ಪರವಾಗಿಲ್ಲ, ನಡೀತಿದೆ ಒಂದು. ನನ್ನ ದೊಡ್ಡ ಮಗ 40 days ಮಗು ಇದ್ದಾಗಿಂದ ಇದೇ ಅಂಗಡಿ ಮುಂದೆ ಇರೋ ಸ್ಟೇಜ್ ಆಗ್ತಲ್ಲೇ ಬೆಳೆದು ದೊಡ್ಡವನಾಗಿದ್ದು. ಈಗ ಆಲ್ರೆಡಿ ಅವನಿಗೆ 5 years ಆಫ್ ಏಜು. ಇದು ಅವನ ಸ್ಟೋರಿ. ಸೊ ಇದು ಬಂದು ನೆಕ್ಸ್ಟ್ ಡೇಯಿಂದ ವ್ಲಾಗು. ನಾನು ನನ್ನ ಮಗ ಭಗವದ್ಗೀತೆ ಕ್ಲಾಸಸ್ಸಿಗೆ ಹೋಗ್ತಾಯಿದ್ದೀವಿ. ಅವನಿಗೆ ಅಷ್ಟು ಉಚ್ಚಾರಣೆ ಎಲ್ಲ ಬರೋದಿಲ್ಲ. ಇವ್ನು ನೋಡಿರಿ ಚಿಕ್ಕವನು ಗುಡ್ ಬೈ ಹೇಳ್ತಾ ಇದ್ದಾನೆ ನಮಗೆ. ಅದರಿಂದ ನಾನು ಅವನ ಜೊತೆ ಹೋಗ್ತೀನಿ. ನಾನಿರೋದ್ರಿಂದ ಅವ್ನು ಸ್ವಲ್ಪ ಕಂಫರ್ಟೇಬಲ್ ಫೀಲ್ ಆಗ್ತಾನೆ, ಮತ್ತು ಹೇಳ್ತಾನೆ ಅವ್ರು ಹೇಳ್ಕೊಡೋದು ಅಂತ. ಸರ್ವೇಶು ಈಗ ಮನೆಯಲ್ಲಿ ನಾನು ಕನ್ನಡದಲ್ಲಿ ಮಾತಾಡ್ತೀನಿ, ಅವರಪ್ಪ ತಮಿಳಲ್ಲಿ ಮಾತಾಡ್ತಾರೆ, ನನ್ನಮ್ಮ ಹಿಂದಿಯಲ್ಲಿ ಮಾತಾಡ್ತಾರೆ, ಉರ್ದುವಲ್ಲಿ ಮಾತಾಡ್ತಾರೆ. ಸೊ ಈ 3 languages ಮರ್ಜ್ ಆಗಿಬಿಟ್ಟು ಅವನ ಸ್ಪೀಚ್ ಸ್ವಲ್ಪ ಡಿಲೇ ಅಂತ ನಮಗೆ ಅನಿಸುತ್ತೆ. ಭಗವದ್ಗೀತೆ ಕ್ಲಾಸಸ್ಸಲ್ಲಿ ನಾನು ಜೊತೆಯಲ್ಲಿದ್ದರೆ ಸ್ವಲ್ಪ ಬೇಗ ಹೇಳ್ತಾನೆ ಅವ್ರು ಹೇಳ್ಕೊಡೋದನ್ನು ಅಂತ ಹೇಳ್ಬಿಟ್ಟು ನಾನು ಅವನ ಜೊತೆ ಹೋಗ್ತೀನಿ. ಫ್ರಾಂಕಾಗಿ ಹೇಳಬೇಕು ಅಂದರೆ ನನಗೆ ತುಂಬ ಇಷ್ಟ ಆಯಿತು ಕ್ಲಾಸಸ್ಸು. ಸರ್ ಹೇಳ್ಕೊಡೋದೆಲ್ಲ ತುಂಬ ಮೈಂಡ್ ಫ್ರೀ ಆಗುತ್ತೆ. ಸಂಡೇ ಯಾವಾಗ ಬರುತ್ತೆ ಅಂತ ನಾನೇ ವೆಯ್ಟ್ ಮಾಡ್ತಾ ಇರ್ತೀನಿ. ಒಂದೇ ಒಂದು ಕ್ಲಾಸ್, ಒಂದಿಲ್ಲ 2 classes ಮಿಸ್ ಆಯಿತು. ತುಂಬ ಚೆನ್ನಾಗಿ
स्थिरम् अभ्यासयोगेन ततो मामिच्छार्थं धनञ्जय ಎಲ್ಲ ಬಂದಿದ್ರು ಮೊನ್ನೆ ಬರಲಿ ನಿಮಗೆಲ್ಲ ಕಥೆ ಹೇಳ್ತಾ ಇದೆ ಅಷ್ಟೇ ಏನಿಲ್ಲ. ಆಮೇಲೆ ಅಡುಗೆ ಕೆಲವರು ಸಿಹಿ ಮಾಡ್ತಾರೆ, ಕೆಲವರು ಹೋಳಿಗೆ ಮಾಡ್ತಾರೆ, ಕೆಲವರು ಏನಿದೆ ತಿನ್ನಿಸ್ಬಿಟ್ಟು ಬಿಡ್ತಾರೆ, ಏನೋ ಒಂದು ಏನೇನು ಹೇಳ್ಕೊಳ್ತಾರೆ ಒಬ್ಬೊಬ್ಬರು ಒಂಥರ. ಎಲ್ಲರೂ ಊರಿನವರೆಲ್ಲರೂ ಖುಷಿಗೆ ಅವತ್ತು ಹೋಳಿಗೆ ಮಾಡ್ಕೊಡ್ತೀನಂತೆ ರಾಮ ಹುಟ್ಟ ಅಂತ. ಆದರೆ ಒಂದು ಮಾತ್ರ ಖುಷಿನಲ್ಲಿ ಏನು ಅಡುಗೆ ಮಾಡ್ತಾರೆ ಉಪವಾಸ ಇದ್ಬಿಟ್ರಂತೆ. ಅದರಿಂದಲೇ ಉಪವಾಸ ಇಟ್ಟು ಪಾನಕ ಮಜ್ಜಿಗೆ ಬಿಸಿಬೇಳೆ ಸ್ವೀಕರಿಸಿದ್ರು ಕಡೆ ಸುಸ್ತಾಗಿದೆಯಪ್ಪ ಅಂತ. ಹಾಗೆ ಒಂದು ಪದ್ಧತಿ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಏನೋ ಹೇಳ್ತಾರೆ ಕತೆ ನಲ್ಲಿ ಬಿಸಿಲಿಗೋಸ್ಕರ ನಾವು ಮಜ್ಜಿಗೆ ಮಾಡಿದ್ವಿ. ಜಯ ಜಯ ರಾಮ ಜಯ ರಘುರಾಮ ಜಯ ಜಯ ರಾಮ ಜಯ ರಘುರಾಮ ಸೀತಾರಾಮ ಶ್ರೀ ರಘುರಾಮ सीताराम श्री रघुराम जय जय राम जय रघुराम जय जय राम जय रघुराम पशुपति रंजन पावन राम पशुपति रंजन पावन राम पशुपति रंजन पावन राम पशुपति रंजन पावन राम पाप विमोचन तारक नाम पाप विमोचन तारक राम पाप विमोचन तारक नाम पाप विमोचन तारक राम जय जय राम जय रघुराम जय जय राम जय रघुराम सीताराम श्री रघुराम सीताराम श्री रघुराम जय जय राम जय रघुराम जय जय राम जय रघुराम राम 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 जय जय राम जय रघुराम जय जय राम जय रघुराम जय रघुराम जय रघुराम ಕೇಳಿಸ್ಕೊಂಡ್ರಲ್ಲ ಎಷ್ಟು ಚೆನ್ನಾಗಿರುತ್ತೆ ಶ್ಲೋಕಗಳನ್ನ ರಿಪೀಟ್ ಮಾಡೋದು ಅಂತ. ಸೊ 1 hour ಫ್ರೀ ಭಗವದ್ಗೀತಾ ಕ್ಲಾಸಸ್ ಇರುತ್ತೆ, ತುಂಬ ಚೆನ್ನಾಗಿರುತ್ತಿದ್ದು. ಮತ್ತು ಅದು ಈವ್ನಿಂಗು ದೊಡ್ಡಬಳ್ಳಾಪುರದಲ್ಲಿ ಹನುಮ ಜಯಂತಿ ಅಲ್ಲ, ರಾಮನವಮಿದು 3 days ಫೆಸ್ಟಿವಲ್ ನಡೀತಾ ಇದೆ. ಫ್ರೈಡೇ, ಸ್ಯಾಟರ್ಡೇ, ಸಂಡೇ. ಇದು ಸಂಡೇ ಈವ್ನಿಂಗಿಂದ ಸ್ಟಾರ್ಟ್ ಆಗಿರೋಂಥ ಫಂಕ್ಷನು. ಇದು ಆ್ಯಕ್ಚುಲಿ ಬಸ್ ಸ್ಟ್ಯಾಂಡಲ್ಲಿ ಈ ಫ್ಲವರ್ದು ಇದಾಗಿರೋದು. ನಾವೊಂದು ಡಿ ಕ್ರಾಸ್ ರೋಡ್ ಪೈ ಶೋರೂಮ್ ಹತ್ರ ವಿಡಿಯೋ ಮಾಡ್ಕೊಂಡಿದ್ದು. ಅಲ್ಲಿಗೆ ಕಾಣಿಸ್ತಿತ್ತು ಅದು ಏರೋಪ್ಲೇನು, ಫ್ಲವರ್ ಹಾಕಿದ್ರು ಅದ್ರ ಮೇಲಿಂದ. ನನ್ನ ಹಸ್ಬೆಂಡ್ ಫೋನ್ ಮಾಡಿದರು, ಬೇಗ ಟೆರೆಸ್ ಮೇಲೆ ಹೋಗು, ಫ್ಲವರ್ ಹಾಕ್ತಾಯಿದ್ದಾರೆ, ರೆಕಾರ್ಡ್ ಮಾಡ್ಕೊ ಅಂತ. ಅದು ಮಾಡ್ಕೊಂಡಿದ್ದು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ವರ್ಷ. ಧೀರಜ್ ಮುನ್ರಾಜ್ MLA ಅವರು. ಇದೆಲ್ಲ ಮಾಡಬೇಕು, ಮಾಡಿದ್ರೇ ನಮ್ಮ ನೆಕ್ಸ್ಟ್ ಜನ್ರೇಷನಿಗೆ ಗೊತ್ತಾಗೋದು ಏನು ನಾವು ಆಚರಣೆ ಮಾಡ್ತಿದ್ವಿ, ಹೆಂಗಿದೆ ನಮ್ಮ ಕಲ್ಚರು ಅಂತ. ಇದು ತುಂಬ ಇಂಪಾರ್ಟೆಂಟು. ತುಂಬ ಚೆನ್ನಾಗಾಯಿತು ಎಲ್ಲ. ಇದು ನಾಗರಕೆರೆ ವ್ಯೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ.
ಎಷ್ಟು ಚೆನ್ನಾಗಿ ಕಾಣಿಸುತ್ತೋ ಅಷ್ಟೇ ಗಬ್ಬು ನಾರುತ್ತೆ ಇದು. ಆ್ಯಕ್ಚುಲಿ ಆ ಸೈಡ್ ರೈಟ್ ಸೈಡ್ ನೀರು ಜಾಸ್ತಿ ಇದೆಯಲ್ಲ, ಈ ಏರಿಯಾ ಇದು ತುಂಬ ನೀಟಾಗಿದೆ ಅಂತ ಅನಿಸುತ್ತೆ ನನಗೆ. ಬಟ್ ಆ್ಯಸ್ ಅಫ್ ಈ ಸೈಡ್ ಬಂದರೆ ಈ ಕಡೆ ತುಂಬ ಹಸುಗಳೆಲ್ಲ ಮೇಯ್ತವೆ, ಮತ್ತು ನೀರು ಸಹ ತುಂಬ ಕಮ್ಮಿ ಇದೆ. ಈ ಕಡೆ ಅಷ್ಟು ನೀರಿಲ್ಲ, ಆ ಕಡೆ ತುಂಬ ನೀರಿದೆ. ಇಲ್ಲಿಗೆ ರಾಜಕಾಲುವೆ ನೀರೆಲ್ಲ ಇಲ್ಲಿಗೆ ಹೋಗೋದು, ಡ್ರೈನೇಜ್ ವಾಟರೆಲ್ಲ ಇಲ್ಲೇ ಹೋಗೋದು. ತುಂಬ ಸ್ಮೆಲ್ಲು ಪ್ಲಸ್ ತುಂಬ ಸೊಳ್ಳೆ. ಬಟ್ ಸೀನರಿ ಮಾತ್ರ ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ಗ್ರೀನಾಗಿ ಕಾಣುತ್ತೆ. ಇಲ್ಲಿ ಕಾಣ್ತಾರ ನೀರೆಲ್ಲ ಬರೀ ಡ್ರೈನೇಜ್ ವಾಟ್ರೇ ಅದು. ನೋಡಿ ವ್ಯೂ ಎಷ್ಟು ಚೆನ್ನಾಗಿದೆ. ತುಂಬ ಹಸುಗಳು ಎಮ್ಮೆಗಳನ್ನೆಲ್ಲ ತಂದಿಲ್ಲೇ ಮೇಯಿಸೋದು. ಇದ್ರ ಹಾಲು ಹೆಂಗೆ ಕುಡಿತಾರೋ ದೇವ್ರಿಗೆ ಗೊತ್ತು. ಅದು ನೋಡಿ ಅಲ್ಲಿ ಕಾಣ್ತಾ ಇದೆಲ್ಲ ನಂದಿ ಬೆಟ್ಟ. ಏನೋ ಸ್ವಲ್ಪ ಫಾಗ್ ಆಗಿದೆ, ಇಲ್ಲಾಂದರೆ ತುಂಬ ಕ್ಲಿಯರಾಗಿ ಕಾಣುತ್ತೆ. ಥ್ಯಾಂಕ್ ಯು.